ನನ್ನ ಹೆಸರು ನೇಹಾ. ನಾನು ಗೌರಿಬಿದನೂರು ತಾಲೂಕಿಂದ ಬರ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಫ್ರೀ CET ಕೋಚಿಂಗ್ನ ಕೊಡ್ತಾ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಅಚ್ಚುಮೆಚ್ಚಿನ ಪ್ರದೀಪ್ ಈಶ್ವರ್ ಸರ್ ಅವರು. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅವರು ಶಾಸಕರು ಮಾತ್ರ ಅಂತ ಅಲ್ಲ, ಅವರು ಗುಡ್ ಟೀಚರು ಸಹ. ಹಾಗೆ ಇವಾಗ ಬಡವ್ರಿಗಾಗಿರಬಹುದು ತುಂಬ ದುಡ್ಡು ಖರ್ಚಾಗುತ್ತೆ, ಆದರೆ ಇಲ್ಲಿ ನಮ್ಮ ಸರ್ರು ಪ್ರದೀಪ್ ಈಶ್ವರ್ ಸರ್ ಅವರು ಫ್ರೀ CET ಕೋಚಿಂಗ್ನ ಕೊಡ್ತಾ ಇದ್ದಾರೆ. CET ಅಲ್ಲದೆ ನೀಟಿಗೆ ಸಮೇತ ಕೊಡ್ತಾ ಇದ್ದಾರೆ. 20+ ಡೇಸ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿ. ನಾನು ಪ್ರತಿದಿನ ಬರ್ತಾ ಇದ್ದೀನಿ. ಹಾಗೆ ಪ್ರತಿ ಒಂದು ಲೆಸನ್ಗೂ ಸಹ ಮೆಟೀರಿಯಲ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನು ಸಹ ಸಾಲ್ವ್ ಮಾಡಿಸ್ತಾ ಇದ್ದಾರೆ. ಅದು ತುಂಬ ನಮಗೆ ಇಂಪ್ರೂವ್ಮೆಂಟ್ಗೆ, ಅಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಹೆಲ್ಪ್ ಆಗುತ್ತೆ. ಹಾಗೆ ಫ್ಯಾಕಲ್ಟೀಸ್ ಸಮೇತ ನಮ್ಗೆ ಬರ್ತಾ ಇರೋದು ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಕಲಿಸ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ಬೋದು, ಹಾಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್. ಓಕೆ, ಇದು ತುಂಬ ಯೂಸ್ ಆಗ್ತಿದೆ ಅಂತ ನನಗಂತೂ ತುಂಬ ಯೂಸ್ ಆಗ್ತಾ ಇದೆ. ಮೋಟಿವೇಶನ್ ಕೊಡೋದ್ರಲ್ಲಿ ತುಂಬ ಬೆಸ್ಟ್ ಸರ್ ಅವರು. ನಾನು ಲೈಫಲ್ಲೇ ನೋಡಿರಲಿಲ್ಲ ಆ ಥರ ಮೋಟಿವೇಶನ್ ಕೊಡೋ ಸರ್ನ. ಮಾರ್ನಿಂಗ್ 9:30 to ಆಫ್ಟರ್ನೂನ್ 1:30ಗೆ ಎಂಡ್ ಆಗ್ತಿತ್ತು ಕ್ಲಾಸು. ಪರ್ ಡೇಗೆ 2 ಫ್ಯಾಕಲ್ಟೀಸ್ ಬರ್ತಾಯಿದ್ರು, 2 ಸಬ್ಜೆಕ್ಟ್, 2.5 hour ನಮಗೆ ಡೌಟ್ಸ್ ಏನೇ ಇದ್ರು ಕ್ಲಿಯರ್ ಮಾಡ್ತಾಯಿದ್ರು. ಹಾಗೆ 1:30ಗೆ ಯಾರು ಮಕ್ಕಳು ಹೊಟ್ಟೆ ಹಸ್ಕೊಂಡು ಹೋಗ್ದಿಲ್ದಿರೋದ್ರಿಂದ ಲಂಚ್ ಫೆಸಿಲಿಟೀಸು ಸಹ ತುಂಬ ಚೆನ್ನಾಗಿತ್ತು. ತುಂಬ ಯೂಸ್ ಆಯಿತು ನಮಗಿದು. ಸೊ ಥ್ಯಾಂಕ್ ಯು ಫಾರ್ ಪ್ರದೀಪ್ ಈಶ್ವರ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ CET ಆ್ಯಂಡ್ ನೀಟ್ ಫ್ರೀ ಕೋಚಿಂಗ್. ಥ್ಯಾಂಕ್ ಯು ಸರ್.